ಇನ್ನೊಂದು ಮಾತಿನಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ಯದ. ಈ ಹೋರಾಟ ಸಂದರ್ಭದಲ್ಲಿ ನಮ್ಮ ಅಕ್ಸ ಹೋರಾಟಗಾರರು ಎಲ್ಲ ಪಕ್ಷವನ್ನು ದೂರ ಇಟ್ಟಿದ್ದಾರೆ. ಆದರೆ ಅದೇ ಕಾಲಕ್ಕೆ ಅವ್ರ ಸಪೋರ್ಟ್ ನಮಗೆ ಬೇಕನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದಾರಂತೆ. ಯಾಕಂದರೆ ಇದು ಸರ್ಕಾರಿ ಇವತ್ತು ಎಷ್ಟು ಅಂತದ, ಒಂದೇ ದಿನದ 2 ದಿನದ ಹೋರಾಟದಲ್ಲಿ ಅಂತ ಆಗಿಲ್ಲ. ಇದರಿಂದ 6-7 ತಿಂಗಳಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಕ್ಷರದವ್ರನ್ನ ಬೇಡಿಕೆ ಈಡೇರಿಸಿದಾಗ ಅಲ್ಲಿ ಪೊಲೀಸರಾಗಿರ್ಬೋದು ಮತ್ತು ಅಧಿಕಾರಶಾಹಿಗಳಾಗಿರ್ಬೋದು ಮುಂದೆ ಆಗ್ತಾ ಬಂದಿದ್ದರು. ಅದಕ್ಕಾಗಿ ಇದು ನಾವು ಏನಪ್ಪ ಅಂದ್ರೆ ಕಳೆದ 6 ಅಲ್ಲ 1 ವರ್ಷದಿಂದ ಹೋರಾಟದ ನಾವು ಮಾಡಬೇಕು ಕೊಡಬೇಕು ನೀವು ಅಂತೇಳಿ ನಮಗೆ ಅವಕಾಶ ಕೊಟ್ಟಿರಲಿಲ್ಲ. ಈಗ ಮತ್ತು ಹಂಗೆ ಮುಂದುವರಿಸುವಂಥದ್ದಾಗಬಾರ್ದು ಅನ್ನುವಂಥದ್ದು ಹೋರಾಟದ ಭಾಗವಾಗಿ ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಂಡು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ವಿದ್ಯಾರ್ಥಿಗಳು, ಪೋಷಕರು, ವಕೀಲರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಬೆಂಬಲ ಪಡೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಅದೇ ಕಾಲಕ್ಕೆ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ ಅವರು ಈ ಸಂದರ್ಭದಲ್ಲಿ. ಕಾಂಗ್ರೆಸ್ಸಿಗರು ಅಥವಾ ಸಿದ್ದರಾಮಯ್ಯನವರು ತೊಗೊಳ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಕಳೆದ 3 ವರ್ಷಗಳಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿಲ್ಲ ಇವರು ಬಂದು ಅಧಿಕಾರಕ್ಕೆ ಬಂದ. ಮತ್ತು ಇವ್ರು ತೊಗೊಳ್ತಾರಂತ ಇದು ಗ್ಯಾರಂಟಿ ಅಂತ ಅಂದ್ರೆ ಸರ್ಕಾರದ ಮೇಲೆ ಅವ್ರಿಗೆ ಭರೋಸೆ ಇಲ್ಲ. ಹೀಗಾಗಿ ವಿರೋಧ ಪಕ್ಷದ ನಾಯಕರ ಜೊತೆಗೂ ಅವ್ರು ಮಾತಾಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ದೇವೇಗೌಡರಿಗೂ ಭೇಟಿ ಆಗ್ತಾ ಇದ್ದಾರೆ, ಇನ್ನುಳಿದ ವಿರೋಧ ಪಕ್ಷದ ನಾಯಕರು ಭೇಟಿಯಾಗಿ ಇದಕ್ಕೆ ಒತ್ತಡ ತರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಮಾಡ್ತಾರೆ. ಯಾಕಂದರೆ ಈಗ ಅವ್ರು ಅಧಿಕಾರದಲ್ಲಿಲ್ಲ, ಏನಿದು ಸರ್ಕಾರದ ಮೇಲೆ ಇರ್ತದೆ. ಯಾಕಂದ್ರೆ ಈಗ 56,000 ಮಂದಿ ತೊಗೊಳೋದಪ್ಪ ಅಂದ್ರೆ ಅದಕ್ಕೆಲ್ಲ ಬಜೆಟ್ ಮಾಡಬೇಕಾಗ್ತದೆ, ಫೈನಾನ್ಷಿಯಲ್ಲ ಎಲ್ಲ ಒಪ್ಪಿಗೆ ತೊಗೊಳ್ಬೇಕಾಗ್ತದೆ. ಯಾಕೆ ಪ್ರತಿ ಪೇಮೆಂಟ್ ಮಾಡಬೇಕಾಗ್ತದೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಾಗ್ತದಲ್ಲ. ಆ ದಿಶೆಯಲ್ಲಿ ಅದನ್ನು ನೀವು ಏನು ಮಾಡ್ತೀರಿ, ಅಪ್ರೂವ್ ತೊಗೊಳೋದು ಬಿಡಿ ನಿಮ್ಮ ಕೆಲಸ. ಬಟ್ ನಮಗೀಗ